ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶಕ್ಕೂ ಕೂಡ ಅಧಿಕಾರಿಗಳು ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ವಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಇದಕ್ಕೆ ಬೆಂಗಳೂರು ಗುಂಡಿಗಳನ್ನ ಮುಚ್ಚೋದಕ್ಕೆ ಡಿಕೆಶಿ ನೀಡಿದ್ದ ಡೆಡ್ ಲೈನ್ ಮುಕ್ತಾಯಗೊಂಡಿದೆ. ಆದರೂ ಕೂಡ ಈವರೆಗೂ ಕೂಡ ಗುಂಡಿಗಳನ್ನ ಮುಚ್ಚಿಲ್ಲ. ಅದ್ರ ಜೊತೆಗೆ ಕಳಪೆ ಕಾಮಗಾರಿ ಮಾಡಿ ಮುಚ್ಚಿದ ರಸ್ತೆಯ ಗುಂಡಿಗಳೇನಿದಾವಲ್ಲ ಮತ್ತೆ ಕಿತ್ಕೊಂಡು ಬಂದಿದೆ. ಆ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಡಿಕೆ ಶಿವಕುಮಾರ್ ಅವರ ಕನಸಿನ ಬೆಂಗಳೂರು ತೋರಿಸ್ತೀನಿ. ನಾ ಪ್ರೆಸೆಂಟ್ ಈಗ ಮಿಷನ್ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ರಸ್ತೆ ಹದಗೆಟ್ಟಿದೆ ಎಂಬುದು. ಡಿಸಿಎಂ ಆದೇಶಕ್ಕೂ ಅಧಿಕಾರಿಗಳ ಡೋಂಟ್ ಕೇರ್. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಎಲ್ಲ ಬಯಲು. ಎಸ್, ಡಿಸಿಎಂ ಡಿಕೆ ಶಿವಕುಮಾರ್ ಜನರಲಿ ಬ್ರ್ಯಾಂಡ್ ಬೆಂಗಳೂರು ಕನಸನ್ನ ಬಿತ್ತುತ್ತಿದ್ದಾರೆ. ಆದರೆ ಇಲ್ಲಿನ ಗುಂಡಿಮಯ ರಸ್ತೆಗಳನ್ನ ನೋಡಿದ್ರೆ ಇದೇನಾ ಡಿಕೆಶಿ ಅವರ ಕನಸಿನ ಬೆಂಗಳೂರು ಎಂಬ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ. ಒಂದೆಡೆ ಗುಂಡಿಮಯ ರಸ್ತೆಗಳಿಂದ ಜನ ಪ್ರಾಣ ಬಿಡ್ತಿದ್ದಾರೆ, ಮತ್ತೊಂದೆಡೆ ಕಳಪೆ ಕಾಮಗಾರಿಗೆ ಮುಚ್ಚಿದ ಗುಂಡಿಗಳು ಒಂದೇ ವಾರದಲ್ಲಿ ಕಿತ್ತು ಬರ್ತಿದೆ. ಅಧಿಕಾರಿಗಳಿಗೆ ಡಿಸಿಎಂ ನೀಡಿದ್ದ ಡೆಡ್ ಲೈನ್ ಮುಗಿದು 15 ದಿನ ಕಳೆದ್ರೂ ಇನ್ನೂ ಗುಂಡಿ ಮುಚ್ಚಿಲ್ಲ. ನಿಮ್ಮ ರಿಪಬ್ಲಿಕ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಟಾ ಬಯಲಾಗಿದೆ. ನಮ್ಮ ಪ್ರತಿನಿಧಿ ವೀರೇಶ್ ಶಾಂತಿನಗರದ ಮಿಷನ್ ರಸ್ತೆಯಲ್ಲಿ ರಿಯಾಲಿಟಿ ಚೆಕ್ ನಡೆಸಿದ್ರು. ಅದು ಹೇಗಿದೆ ಅನ್ನೋದನ್ನ ನೀವೇ ನೋಡಿ. ಮಿಷನ್ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ರಸ್ತೆ ಹದಗೆಟ್ಟಿದೆ ಎಂಬುದು. ಒಂದ್ ಕಡೆ ಬಿಬಿಎಂಪಿಯ ಅಧಿಕಾರಿಗಳು ಈ ಒಂದು ಭಾಗದಲ್ಲಿ ಗುಂಡಿ ಮುಚ್ಚಿದ್ರು ಈ ಹಿಂದೆ. ಬಟ್ ಇದೆಲ್ಲ ಒಂದು ಮಳೆಗೆ ಕಿತ್ತುವಾಗಿದೆ. ಪಕ್ಕ ಕಳಪೆ ಕಾಮಗಾರಿ ಆಗಿದೆ. ಇನ್ನು ಹೊಸಕೆರಹಳ್ಳಿ ಸವಾರು ನಿತ್ಯ ನರಕ ದರ್ಶನ ಅನುಭವಿಸುತ್ತಿದ್ದಾರೆ. ಅಧಿಕಾರಿಗಳು ಗುಂಡಿ ಮುಚ್ಚುವ ಗೋಜಿಗೂ ಹೋಗಿಲ್ಲ. ಒಂದು 6 ತಿಂಗಳಿಂದ ಆಗಿದೆ ಈ ಪ್ರಾಬ್ಲಮ್ಮು. 6 ತಿಂಗಳಿಂದ ನಾವು ಸುಮಾರು ಜನಕ್ಕೆ ಹೇಳಿದ್ದೀವಿ, ಮಾಡಿಲ್ಲ. ದಿನ ಒಬ್ಬೊಬ್ಬರು ಇಬ್ಬಿಬ್ರು ಬೀಳ್ತಾವ್ರೆ ಮಳೆ ಬಂದಾಗೆಲ್ಲ. ನೆನ್ನೆನೂ ಒಬ್ಬರು ಯಾರೋ ಬಿದ್ದಿದ್ದಾರೆ, ಬಿದ್ದುಬಿಟ್ಟು ಫೋನ್ ಮಾಡಿದ್ದಾರೆ. ಅವರು ಚೆನ್ನಾಗಿ ಬೈದಿದ್ದಾರೆ. ಅತ್ತ ಹೊಸಕೆರಹಳ್ಳಿಯ ಪಿಎಸ್ ಕಾಲೇಜಿನ ಹಿಂಭಾಗದ ರಸ್ತೆಯು ಗುಂಡಿಮಯವಾಗಿದೆ. ಪ್ರೆಸೆಂಟ್ ಈಗ ಪಿಎಸ್ ಕಾಲೇಜ್ ಹಿಂಭಾಗದ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು ಎಲ್ಲ ಗುಂಡಿಮಯವಾಗಿದೆ. ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಬಂದು ಗುಂಡಿ ಮುಚ್ಚಿಲ್ಲ. ಒಂದು ಕಡೆ ಡಿಸಿಎಂ ಅವರು ಡೆಡ್ಲೈನ್ ನೀಡಿದ್ರು, ಎಲ್ಲ ಡೆಡ್ಲೈನ್ ಮುಗಿದು ಹೋಗಿದೆ. ಒಂದು ಕಡೆ ಸಿಎಂ ಅವರು ಡೆಡ್ಲೈನ್ ನೀಡಿದ್ರು, ಅದು ಸಹ ಮುಗಿದು ಹೋಗಿದೆ. ತುಂಬ ವರ್ಷಗಳಿಂದ ಈ ಒಂದು ಗುಂಡಿಗಳು ಬಿದ್ದಿದ್ದಾವೆ. ತುಂಬ ಮಕ್ಕಳು ಈ ಒಂದು ಗುಂಡಿಗೆ ಬಿದ್ದು ಅಪಘಾತಗಳು ಆಗಿದ್ದಾವೆ, ಕೈ ಕಾಲು ಮುರಿದುಕೊಂಡಿದ್ದಾವೆ ಅಂತ ಒಂದು ಕಡೆ ಆರೋಪ ಮಾಡ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಗುಂಡಿ ಮುಚ್ಚುವ ಪ್ರಯತ್ನಕ್ಕೆ ಮುಂದಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಬೆಂಗಳೂರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶಕ್ಕೂ ಕೂಡ ಅಧಿಕಾರಿಗಳು ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ವಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಇದಕ್ಕೆ ಬೆಂಗಳೂರು ಗುಂಡಿಗಳನ್ನ ಮುಚ್ಚೋದಕ್ಕೆ ಡಿಕೆಶಿ ನೀಡಿದ್ದ ಡೆಡ್ ಲೈನ್ ಮುಕ್ತಾಯಗೊಂಡಿದೆ. ಆದರೂ ಕೂಡ ಈವರೆಗೂ ಕೂಡ ಗುಂಡಿಗಳನ್ನ ಮುಚ್ಚಿಲ್ಲ. ಅದ್ರ ಜೊತೆಗೆ ಕಳಪೆ ಕಾಮಗಾರಿ ಮಾಡಿ ಮುಚ್ಚಿದ ರಸ್ತೆಯ ಗುಂಡಿಗಳೇನಿದಾವಲ್ಲ ಮತ್ತೆ ಕಿತ್ಕೊಂಡು ಬಂದಿದೆ. ಆ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಡಿಕೆ ಶಿವಕುಮಾರ್ ಅವರ ಕನಸಿನ ಬೆಂಗಳೂರು ತೋರಿಸ್ತೀನಿ. ನಾ ಪ್ರೆಸೆಂಟ್ ಈಗ ಮಿಷನ್ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ರಸ್ತೆ ಹದಗೆಟ್ಟಿದೆ ಎಂಬುದು. ಡಿಸಿಎಂ ಆದೇಶಕ್ಕೂ ಅಧಿಕಾರಿಗಳ ಡೋಂಟ್ ಕೇರ್. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಎಲ್ಲ ಬಯಲು. ಎಸ್, ಡಿಸಿಎಂ ಡಿಕೆ ಶಿವಕುಮಾರ್ ಜನರಲಿ ಬ್ರ್ಯಾಂಡ್ ಬೆಂಗಳೂರು ಕನಸನ್ನ ಬಿತ್ತುತ್ತಿದ್ದಾರೆ. ಆದರೆ ಇಲ್ಲಿನ ಗುಂಡಿಮಯ ರಸ್ತೆಗಳನ್ನ ನೋಡಿದ್ರೆ ಇದೇನಾ ಡಿಕೆಶಿ ಅವರ ಕನಸಿನ ಬೆಂಗಳೂರು ಎಂಬ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ. ಒಂದೆಡೆ ಗುಂಡಿಮಯ ರಸ್ತೆಗಳಿಂದ ಜನ ಪ್ರಾಣ ಬಿಡ್ತಿದ್ದಾರೆ, ಮತ್ತೊಂದೆಡೆ ಕಳಪೆ ಕಾಮಗಾರಿಗೆ ಮುಚ್ಚಿದ ಗುಂಡಿಗಳು ಒಂದೇ ವಾರದಲ್ಲಿ ಕಿತ್ತು ಬರ್ತಿದೆ. ಅಧಿಕಾರಿಗಳಿಗೆ ಡಿಸಿಎಂ ನೀಡಿದ್ದ ಡೆಡ್ ಲೈನ್ ಮುಗಿದು 15 ದಿನ ಕಳೆದ್ರೂ ಇನ್ನೂ ಗುಂಡಿ ಮುಚ್ಚಿಲ್ಲ. ನಿಮ್ಮ ರಿಪಬ್ಲಿಕ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಟಾ ಬಯಲಾಗಿದೆ.
ನಮ್ಮ ಪ್ರತಿನಿಧಿ ವೀರೇಶ್ ಶಾಂತಿನಗರದ ಮಿಷಿನ್ ರಸ್ತೆಯಲ್ಲಿ ರಿಯಾಲಿಟಿ ಚೆಕ್ ನಡೆಸಿದ್ರು. ಅದೇಗೆ ಇದೆ ಅನ್ನೋದನ್ನ ನೀವೇ ನೋಡಿ. ಮಿಷನ್ ರಸ್ತೆಯಲ್ಲಿ ಇದ್ದಾನೆ, ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ರಸ್ತೆ ಹದಗೆಟ್ಟಿದೆ ಎಂಬುದು. ಒಂದು ಕಡೆ BBMPಯ ಅಧಿಕಾರಿಗಳು ಈ ಒಂದು ಭಾಗದಲ್ಲಿ ಗುಂಡಿ ಮುಚ್ಚಿದ್ರು ಈ ಹಿಂದೆ, ಬಟ್ ಇದೆಲ್ಲ ಒಂದು ಮಳೆಗೆ ಕಿತ್ತುವಾಗಿದೆ. ಪಕ್ಕ ಕಳಪೆ ಕಾಮಗಾರಿ ಆಗಿದೆ. ಇನ್ನು ಹೊಸಕೆರಹಳ್ಳಿ ಸವಾರು ನಿತ್ಯ ನರಕ ದರ್ಶನ ಅನುಭವಿಸುತ್ತಿದ್ದಾರೆ. ಅಧಿಕಾರಿಗಳು ಗುಂಡಿ ಮುಚ್ಚುವ ಗೋಜಿಗೂ ಹೋಗಿಲ್ಲ. ಒಂದು 6 ತಿಂಗಳಿಂದ ಆಗಿದೆ ಈ ಪ್ರಾಬ್ಲಮ್ಮು. 6 ತಿಂಗಳಿಂದ ನಾವು ಸುಮಾರು ಜನಕ್ಕೆ ಹೇಳಿದ್ದೀವಿ, ಮಾಡಿಲ್ಲ. ದಿನ ಒಬ್ಬೊಬ್ರು ಇಬ್ಬಿಬ್ರು ಬೀಳ್ತಾವ್ರೆ ಮಳೆ ಬಂದಾಗೆಲ್ಲ. ನೆನ್ನೆನೂ ಒಬ್ರು ಯಾರೋ ಬಿದ್ದಿದ್ದಾರೆ, ಬಿದ್ದುಬಿಟ್ಟು ಫೋನ್ ಮಾಡಿದ್ದಾರೆ, ಅವರು ಚೆನ್ನಾಗಿ ಬೈದಿದ್ದಾರೆ. ಅತ್ತ ಹೊಸಕೆರಹಳ್ಳಿಯ PS ಕಾಲೇಜಿನ ಹಿಂಭಾಗದ ರಸ್ತೆಯು ಗುಂಡಿಮಯವಾಗಿದೆ. ಪ್ರೆಸೆಂಟ್ ಈಗ PS ಕಾಲೇಜ್ ಹಿಂಭಾಗದ ರಸ್ತೆಯಲ್ಲಿದ್ದೇನೆ. ನೋಡ್ತಿರ್ಬೋದು ಎಲ್ಲ ಗುಂಡಿಮಯವಾಗಿದೆ. BBMP ಅಧಿಕಾರಿಗಳು ಇನ್ನೂ ಬಂದು ಗುಂಡಿ ಮುಚ್ಚಿಲ್ಲ. ಒಂದು ಕಡೆ DCM ಅವರು ಡೆಡ್ಲೈನ್ ನೀಡಿದ್ರು, ಎಲ್ಲ ಡೆಡ್ಲೈನ್ ಮುಗಿದು ಹೋಗಿದೆ. ಒಂದು ಕಡೆ CM ಅವರು ಡೆಡ್ಲೈನ್ ನೀಡಿದ್ರು, ಅದು ಸಹ ಮುಗಿದು ಹೋಗಿದೆ. ತುಂಬ ವರ್ಷಗಳಿಂದ ಈ ಒಂದು ಗುಂಡಿಗಳು ಬಿದ್ದಿದ್ದಾವೆ. ತುಂಬ ಮಕ್ಕಳು ಈ ಒಂದು ಗುಂಡಿಗೆ ಬಿದ್ದು ಅಪಘಾತಗಳು ಆಗಿದ್ದಾವೆ, ಕೈ ಕಾಲು ಮುರಿದುಕೊಂಡಿದ್ದಾವೆ ಅಂತ ಒಂದು ಕಡೆ ಆರೋಪ ಮಾಡ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಗುಂಡಿ ಮುಚ್ಚುವ ಪ್ರಯತ್ನಕ್ಕೆ ಮುಂದಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆದೇಶಕ್ಕೂ ಕೂಡ ಅಧಿಕಾರಿಗಳು ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ವಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಇದಕ್ಕೆ ಬೆಂಗಳೂರು ಗುಂಡಿಗಳನ್ನ ಮುಚ್ಚೋದಕ್ಕೆ DKಶಿ ನೀಡಿದ್ದ ಡೆಡ್ಲೈನ್ ಮುಕ್ತಾಯಗೊಂಡಿದೆ. ಆದರೂ ಕೂಡ ಈವರೆಗೂ ಕೂಡ ಗುಂಡಿಗಳನ್ನ ಮುಚ್ಚಿಲ್ಲ. ಅದ್ರ ಜೊತೆಗೆ ಕಳಪೆ ಕಾಮಗಾರಿ ಮಾಡಿ ಮುಚ್ಚಿದ ರಸ್ತೆಯ ಗುಂಡಿಗಳೇನಿದಾವಲ್ಲ ಮತ್ತೆ ಕಿತ್ಕೊಂಡು ಬಂದಿದೆ. ಆ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. DK ಶಿವಕುಮಾರ್ ಅವರ ಕನಸಿನ ಬೆಂಗಳೂರು ತೋರಿಸ್ತೀನಿ. ನಾ ಪ್ರೆಸೆಂಟ್ ಈಗ ಮಿಷನ್ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ರಸ್ತೆ ಹದಗೆಟ್ಟಿದೆ ಎಂಬುದು. DCM ಆದೇಶಕ್ಕೂ ಅಧಿಕಾರಿಗಳ ಡೋಂಟ್ ಕೇರ್. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಎಲ್ಲ ಬಯಲು. ಎಸ್, DCM DK ಶಿವಕುಮಾರ್ ಜನರಲಿ ಬ್ರ್ಯಾಂಡ್ ಬೆಂಗಳೂರು ಕನಸನ್ನ ಬಿತ್ತುತ್ತಿದ್ದಾರೆ. ಆದ್ರೆ ಇಲ್ಲಿನ ಗುಂಡಿಮಯ ರಸ್ತೆಗಳನ್ನ ನೋಡಿದ್ರೆ ಇದೇನಾ DKಶಿ ಅವರ ಕನಸಿನ ಬೆಂಗಳೂರು ಎಂಬ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ. ಒಂದೆಡೆ ಗುಂಡಿಮಯ ರಸ್ತೆಗಳಿಂದ ಜನ ಪ್ರಾಣ ಬಿಡ್ತಿದ್ದಾರೆ, ಮತ್ತೊಂದೆಡೆ ಕಳಪೆ ಕಾಮಗಾರಿಗೆ ಮುಚ್ಚಿದ ಗುಂಡಿಗಳು ಒಂದೇ ವಾರದಲ್ಲಿ ಕಿತ್ತು ಬರ್ತಿದೆ. ಅಧಿಕಾರಿಗಳಿಗೆ DCM ನೀಡಿದ್ದ ಡೆಡ್ಲೈನ್ ಮುಗಿದು 15 ದಿನ ಕಳೆದ್ರೂ ಇನ್ನೂ ಗುಂಡಿ ಮುಚ್ಚಿಲ್ಲ. ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಟಾ ಬಯಲಾಗಿದೆ. ನಮ್ಮ ಪ್ರತಿನಿಧಿ ವೀರೇಶ್ ಶಾಂತಿನಗರದ ಮಿಷಿನ್ ರಸ್ತೆಯಲ್ಲಿ ರಿಯಾಲಿಟಿ ಚೆಕ್ ನಡೆಸಿದ್ರು. ಅದೇಗೆ ಇದೆ ಅನ್ನೋದನ್ನ ನೀವೇ ನೋಡಿ. ಮಿಷನ್ ರಸ್ತೆಯಲ್ಲಿ ಇದ್ದಾನೆ. ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ರಸ್ತೆ ಹದಗೆಟ್ಟಿದೆ ಎಂಬುದು. ಒಂದು ಕಡೆ BBMPಯ ಅಧಿಕಾರಿಗಳು ಈ ಒಂದು ಭಾಗದಲ್ಲಿ ಗುಂಡಿ ಮುಚ್ಚಿದ್ರು ಈ ಹಿಂದೆ, ಬಟ್ ಇದೆಲ್ಲ ಒಂದು ಮಳೆಗೆ ಕಿತ್ತುವಾಗಿದೆ. ಪಕ್ಕ ಕಳಪೆ ಕಾಮಗಾರಿ ಆಗಿದೆ. ಇನ್ನು ಹೊಸಕೆರಹಳ್ಳಿ ಸವಾರು ನಿತ್ಯ ನರಕ ದರ್ಶನ ಅನುಭವಿಸುತ್ತಿದ್ದಾರೆ. ಅಧಿಕಾರಿಗಳು ಗುಂಡಿ ಮುಚ್ಚುವ ಗೋಜಿಗೂ ಹೋಗಿಲ್ಲ. ಒಂದು 6 ತಿಂಗಳಿಂದ ಆಗಿದೆ ಈ ಪ್ರಾಬ್ಲಮ್ಮು. 6 ತಿಂಗಳಿಂದ ನಾವು ಸುಮಾರು ಜನಕ್ಕೆ ಹೇಳಿದ್ದೀವಿ, ಮಾಡಿಲ್ಲ. ದಿನ ಒಬ್ಬೊಬ್ರು ಇಬ್ಬಿಬ್ರು ಬೀಳ್ತಾವ್ರೆ ಮಳೆ ಬಂದಾಗೆಲ್ಲ. ನೆನ್ನೆನೂ ಒಬ್ರು ಯಾರೋ ಬಿದ್ದಿದ್ದಾರೆ, ಬಿದ್ದುಬಿಟ್ಟು ಫೋನ್ ಮಾಡಿದ್ದಾರೆ, ಅವರು ಚೆನ್ನಾಗಿ ಬೈದಿದ್ದಾರೆ. ಅತ್ತ ಹೊಸಕೆರಹಳ್ಳಿಯ PS ಕಾಲೇಜಿನ ಹಿಂಭಾಗದ ರಸ್ತೆಯು ಗುಂಡಿಮಯವಾಗಿದೆ. ಪ್ರೆಸೆಂಟ್ ಈಗ PS ಕಾಲೇಜ್ ಹಿಂಭಾಗದ ರಸ್ತೆಯಲ್ಲಿದ್ದೇನೆ. ನೋಡ್ತಿರ್ಬೋದು ಎಲ್ಲ ಗುಂಡಿಮಯವಾಗಿದೆ. BBMP ಅಧಿಕಾರಿಗಳು ಇನ್ನೂ ಬಂದು ಗುಂಡಿ ಮುಚ್ಚಿಲ್ಲ. ಒಂದು ಕಡೆ DCM ಅವರು ಡೆಡ್ಲೈನ್ ನೀಡಿದ್ರು, ಎಲ್ಲ ಡೆಡ್ಲೈನ್ ಮುಗಿದು ಹೋಗಿದೆ. ಒಂದು ಕಡೆ CM ಅವರು ಡೆಡ್ಲೈನ್ ನೀಡಿದ್ರು, ಅದು ಸಹ ಮುಗಿದು ಹೋಗಿದೆ.
ತುಂಬ ವರ್ಷಗಳಿಂದ ಈ ಒಂದು ಗುಂಡಿಗಳು ಬಿದ್ದಿದ್ದಾವೆ. ತುಂಬ ಮಕ್ಕಳು ಈ ಒಂದು ಗುಂಡಿಗೆ ಬಿದ್ದು ಅಪಘಾತಗಳು ಆಗಿದ್ದಾವೆ, ಕೈ ಕಾಲು ಮುರಿದುಕೊಂಡಿದ್ದಾವೆ ಅಂತ ಒಂದು ಕಡೆ ಆರೋಪ ಮಾಡ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಗುಂಡಿ ಮುಚ್ಚುವ ಪ್ರಯತ್ನಕ್ಕೆ ಮುಂದಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.